Hello everyone, welcome to another session of this KCET. In this session, we will be evaluating limits by using one important technique, that is L'Hospital's rule. Okay, so my name is Prakash Chowgle, your mathematics mentor. So let us understand what do you mean by L'Hospital's rule. So what it says is, if limit extends to a, f of x by g of x takes the form 0 by 0 or infinity by infinity. ನಾವು ಸಾಕಷ್ಟು ಲಿಮಿಟ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುವಾಗ ಬೈ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಕಮ್ ಅಕ್ರಾಸ್ ದಿಸ್ ಫಾರ್ಮ್ 0 by 0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಬರುತ್ತೆ. ನೀವೇನಾದ್ರೂ ಈ ಲಿಮಿಟ್ ಅನ್ನ ಡೈರೆಕ್ಟ್ ಆಗಿ ಈ ಫಂಕ್ಷನ್ ಅಲ್ಲಿ ಹಾಕಿದ್ರೆ ಯು ವಿಲ್ ಗೆಟ್ 0 by 0 ಇನ್ಫಿನಿಟಿ ಬೈ ಇನ್ಫಿನಿಟಿ. ಈ ಫಾರ್ಮ್ ನಿಮ್ಗೆ ಕನ್ಫರ್ಮ್ ಆದ್ರೆ ಯು ಗೋ ಫಾರ್ this L'Hospital's rule. Very simple technique and very important technique. ಇಲ್ಲಿ ಬರ್ತಕ್ಕಂಥ ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಎಲ್ಲ ಕ್ವಶನ್ಸ್ CET ನಲ್ಲಿ ಬಂದದ್ದೇ ಇದೆ. ಸೊ ಎಲ್ಲದರಲ್ಲಿಯೂ L'Hospital's ರೂಲ್ ಅಪ್ಲಿಕೇಬಲ್ ಆಗಿದೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ವಾಟ್ ದಿಸ್ ರೂಲ್ ಸೇಸ್ ಈಸ್, ಯಾವಾಗ ಇದು 0 by 0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಆಗುತ್ತೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ, then this rule says limit extends to a, f of x by g of x ಅನ್ನ ಇದನ್ನ ಈ ತರ ಬರೀಬಹುದು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು a, f dash x by g dash x ಅಂದ್ರೆ ನ್ಯೂಮರೇಟರ್ ಅನ್ನ ಮತ್ತು ಡಿನಾಮಿನೇಟರ್ ಅನ್ನ ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿ ಮತ್ತೆ ಲಿಮಿಟ್ ಅನ್ನ ನೀವು ಅಪ್ಲೈ ಮಾಡಿ ಅಂತ. ಓಕೆ, ವೆರಿ ಸಿಂಪಲ್. 0 by 0 ಅಂತ ಗೊತ್ತಾದ ತಕ್ಷಣನೇ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನ ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿ ಲಿಮಿಟ್ ಅನ್ನ ಅಪ್ಲೈ ಮಾಡಿ. ಸೊ ವೆರಿ ಸಿಂಪಲ್ ಡಿಫ್ರೆನ್ಶಿಯೇಷನ್ ಇರುತ್ತೆ. ಸೊ ಯಾರಾದರೂ ಮಾಡ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಮಾಡಿದಾಗ ನಿಮಗೆ ಇದು ಇಷ್ಟ ಆಗುತ್ತೆ ಅಂತೀನಿ. ಎಸ್, ಸೊ ಒಂದು ಎಕ್ಸಾಂಪಲ್ ನೋಡಿ. ಈಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 log x by x minus 1 is how much? ಇದು 2 ಬಾರಿ CET ಕ್ವಶನ್ ಅಲ್ಲಿ ಕಂಟಿನ್ಯೂಟಿ ಮೇಲೆ ಬಂದಿದೆ. ಸೊ ಕಂಟಿನ್ಯೂಟಿ ಮಾಡಬೇಕಾದ್ರೆ ನಿಮಗೆ ಲಿಮಿಟ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಸೊ ಇದನ್ನ ಯಾವ ರೀತಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ. ಹಿಯರ್ ಡಸ್ ಇಟ್ ಟೇಕ್ಸ್ ದ ಫಾರ್ಮ್ 0 by 0 ಅಂತ ಚೆಕ್ ಮಾಡಬೇಕು. ನೋಡಿ, ಈಗ ಈ x = 1 ಹಾಕಿ log 1 ಆಗುತ್ತೆ. log 1 is 0. ಇಲ್ಲಿ x = 1 ಹಾಕಿದ್ರೆ 1 minus 1 is 0. ಸೊ 0 by 0 ಫಾರ್ಮ್ ಅಂತು. ಇವಾಗ L'Hospital's ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಏನ್ ಮಾಡಬೇಕು? ಅಪ್ಲೈ L'Hospital's ರೂಲ್ ಅಂದ್ರೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನು ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿ. ಏನಾಗುತ್ತೆ ನೋಡಿ, log x ಡಿಫರೆನ್ಶಿಯೇಷನ್ 1 by x ಗೊತ್ತಿದೆ. x ದ ಡೆರಿವೇಟಿವ್ 1 ಆಗುತ್ತೆ, 1 ದ ಡೆರಿವೇಟಿವ್ 0. ಇವಾಗ ಲಿಮಿಟ್ ಮತ್ತೆ ಹಾಕಿ, x = 1 ಹಾಕಿ ಇದರಲ್ಲಿ. ಸೊ 1 by 1 ಬರುತ್ತೆ. ಓಕೆ, ಸೊ ದಟ್ ಈಸ್ ದ ಲಿಮಿಟ್. ಸೊ ಇಟ್ಸ್ ವ್ಯಾಲ್ಯೂ ಇಸ್ 1 by 1 ಅಂದ್ರೆ 1. ಪುನಃ ಇದೇನಾದ್ರೂ 0 by 0 ಮತ್ತೆ ಫಾರ್ಮ್ ತಗೊಂಡ್ರೆ ಇನ್ನೊಂದ್ಸಲ L'Hospital's ರೂಲ್ ಅನ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ವೆರಿ ಸಿಂಪಲ್ ಟೆಕ್ನಿಕ್. ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin 3x by e power 2x minus 1 is equal to how much? Again this is from CET. ಕಂಟಿನ್ಯೂಟಿ ಮೇಲೆ ಇದು ಇನ್ಕ್ಲೂಡ್ ಆಗಿದೆ. ಸೊ see here, ಇದು ಲಿಮಿಟ್ ಚೆಕ್ ಮಾಡಿ. ಎಕ್ಸ್ಟೆಂಡ್ಸ್ ಟು 0 ಹಾಕಿದ್ರೆ x = 0 ಹಾಕಿದ್ರೆ ಇದು sin 0 ಆಗುತ್ತೆ. sin 0 is 0. ಇಲ್ಲಿ ಹಾಕಿದ್ರೆ e power 0 ಅಂದ್ರೆ 1 ಆಗುತ್ತೆ. 1 minus 1 is 0. So it takes the form 0 by 0 form. So L'Hospital's ರೂಲ್ ಅನ್ನು ಅಪ್ಲೈ ಮಾಡಿ. ಏನ್ L'Hospital's ರೂಲ್ ಅಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡುವ. ಸೊ ಬೈ L'Hospital's ರೂಲ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin 3x ಡೆರಿವೇಟಿವ್, sin ax ಡೆರಿವೇಟಿವ್ ಏನು ನೋಡಿ. ಇಲ್ಲಿ ಡೆರಿವೇಟಿವ್ ಆಫ್ sin ax is a cos ax. ಹಾಗೆ ಡೆರಿವೇಟಿವ್ ಆಫ್ sin 3x ಅಂದ್ರೆ 3 cos 3x. ಅದೇ ತರ e power 2x ಡೆರಿವೇಟಿವ್ 2e power 2x ಗೊತ್ತಿರುತ್ತೆ ನಿಮಗೆ. ಯಾಕಂತಂದ್ರೆ e power ax ಡೆರಿವೇಟಿವ್ ae power ax ಇಲ್ಲಿರೋದು ಮೊದಲು ಬರುತ್ತೆ. e power as it is ಬರಿಬೇಕು. 1 ದ ಡೆರಿವೇಟಿವ್ 0 ಆಯ್ತು. ಇವಾಗ ಪುನಃ x = 0 ಹಾಕಿದ್ರಲ್ಲಿ ಕ್ಲಿಯರ್ಲಿ ನೋಡಿ, cos 0 1 ಆಗುತ್ತೆ, e power 0 ಅಂದ್ರೆ 1 ಆಗುತ್ತೆ. ಸೊ ವಿಲ್ ಗೆಟ್ 3 by 2.
ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ ಕಾಸ್ 0 ಅಂದರೆ 1, e ಪವರ್ 0 ಅಂದರೆ 1. ಸೊ ಯು ಲೆಫ್ಟ್ ವಿತ್ 3/2. ಸೊ ದಿಸ್ ಇಸ್ ಯುವರ್ ಲಿಮಿಟ್. ಸಿಂಪಲ್. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಲಿಮಿಟ್ ಥೀಟಾ ಟೆಂಡ್ಸ್ ಟು 0, 1 minus cos 4 theta by 1 minus cos theta equal to how much? KCET 2017 ಅಲ್ಲಿ ಕೇಳಿದ್ದಾರೆ. ಇಷ್ಟ ಇದ್ದವರು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ಯೂಸ್ ಮಾಡಿ ಮಾಡಬಹುದು. 1 minus cos 2 theta ಫಾರ್ಮುಲಾ ಇದೆ 2 sin square theta ಅಂತ. ಓಕೆ, ಅದನ್ನ ಯೂಸ್ ಮಾಡಿ ಮಾಡಬಹುದು. ಇಲ್ಲ ಅಂದ್ರೆ ವೆರಿ ಈಸಿಯಾಗಿ ಎಲ್ ಹಾಸ್ಪಿಟಲ್ಸ್ ರೂಲ್ ಅನ್ನ ಅಪ್ಲೈ ಮಾಡಬಹುದು. ನೋಡಿ ಇಲ್ಲಿ ಥೀಟಾ ಈಕ್ವಲ್ ಟು 0 ಹಾಕಿ. 0 ಹಾಕಿದಾಗ ಏನಾಗುತ್ತೆ? ಕಾಸ್ 0. ಕಾಸ್ 0 ಇಸ್ 1. 1 minus 1 is 0. ಇಲ್ಲಿ ಸಹಿತ ಕಾಸ್ 0 ಆಗುತ್ತೆ, 1 minus 1 0 ಆಗುತ್ತೆ. ಸೊ 0/0 ಫಾರ್ಮ್ ಆಯಿತು. ಸೊ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಏನು? ಡಿಫ್ರೆನ್ಶಿಯೇಟ್ ಮಾಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನ. ಸೊ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಹಾಗೆ 1 ದ ಡೆರಿವೇಟಿವ್ 0 ಆಗುತ್ತೆ. ಕಾಸ್ ದ ಡೆರಿವೇಟಿವ್ ನೋಡಿ, ಕಾಸ್ ದ ಡೆರಿವೇಟಿವ್ ಕಾಸ್ ax ಡೆರಿವೇಟಿವ್ ನೋಡಿ, d by dx ಆಫ್ ಕಾಸ್ ax ಅಂದ್ರೆ ಮೈನಸ್ a sin ax, ಮೈನಸ್ a sin ax. ಅದಕ್ಕೆ ಈ 4 ಅನ್ನೋದು ಮುಂಚೆ ಬರುತ್ತೆ, ಮೈನಸ್ ಒಂದು ಎಕ್ಸ್ಟ್ರಾ ಬರೋದ್ರಿಂದ ಈ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಟ್ ಈಸ್ 4 sin 4 ಥೀಟಾ. ಅದೇ ತರ ಇಲ್ಲಿ ಸಹಿತ 6 sin 6 ಥೀಟಾ. 1 ದ ಡೆರಿವೇಟಿವ್ 0 ಆಗುತ್ತೆ. ಇವಾಗ ನೋಡಿ ಥೀಟಾ ಈಕ್ವಲ್ ಟು 0 ಹಾಕಿ ಮತ್ತೆ. ಓಕೆ, 0 ಹಾಕಿದಾಗ ಇದು sin 0 0 ಆಗುತ್ತೆ, ಇದು 0 ಆಗುತ್ತೆ. ಸೊ ವಿಲ್ ಗೆಟ್ 0/0 ಫಾರ್ಮ್. ಓಕೆ, ಸೊ ಸಪೋಸ್ ನಿಮ್ಗೆ ಏನಾದರೂ ಫೈನೈಟ್ ಕ್ವಾಂಟಿಟಿ ಬಂದ್ರೆ ಅದೇ ಲಿಮಿಟ್ ಅಂತ, ಅಂದ್ರೆ ಫುಲ್ ಎಲ್ಲ ಇಲ್ಲಿ ನ್ಯೂಮರೇಟರ್ 0, ಕೆಳಗಡೆ ಯಾವ್ದಾರ ಒಂದು ವ್ಯಾಲ್ಯೂ ಬಂದ್ರೆ 0 ಇಸ್ ದ ಲಿಮಿಟ್ ಅಂತ. ಸೊ ಇಲ್ಲಿ 0/0 ಬಂತು. ಸೊ ಪುನಃ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ದಿಸ್ 4 ಹಾಗೆ ಇಟ್ಟು ಡೆರಿವೇಟಿವ್ ಆಫ್ ಸೈನ್ ax ಇದು ಗೊತ್ತಿರಬೇಕು ನಿಮಗೆ. ಡೆರಿವೇಟಿವ್ ಆಫ್ ಸೈನ್ ax ಈಸ್ a cos ax ಅಂತ. ಸೊ ಹಾಗೆ ಸೈನ್ 4 ಥೀಟಾದು 4 ಒಂದು ಎಕ್ಸ್ಟ್ರಾ ಬರುತ್ತೆ, ಆ 4 ಈ 4 ಮಲ್ಟಿಪ್ಲೈ ಆಗಿ 16 ಆಗುತ್ತೆ ಕಾಸ್ 4 ಥೀಟಾ. ಅದೇ ತರ 6 ಒಂದು ಆಲ್ರೆಡಿ ಇದೆ, ಇನ್ನೊಂದು ಎಕ್ಸ್ಟ್ರಾ 6 ಬರುತ್ತೆ, 6 into 6 36 ಕಾಸ್ 6 ಥೀಟಾ. ಸೊ ಈಗ ಲಿಮಿಟ್ ಅನ್ನು ಹಾಕಿ ಥೀಟಾ ಈಕ್ವಲ್ ಟು 0 ಹಾಕಿದ್ರೆ ಕಾಸ್ 0 1 ಆಗುತ್ತೆ, ಇಲ್ಲಿ 1 ಆಗುತ್ತೆ. 16/36 ಈಸ್ ದಿ ಲಿಮಿಟ್. ಅಥವಾ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 4s 4 9s. ಸೊ ದಿಸ್ ಇಸ್ ಯುವರ್ ಲಿಮಿಟ್. ಎಷ್ಟು ಈಜಿ ಅಲ್ವಾ? ಎಸ್. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅನ್ನ ನೀವು ಕಲ್ತ್ಕೊಂಡು ಹೋಗಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಲಿಮಿಟ್ x tends to 0, x e power x minus sin x by x. KCET 2016. ಇದನ್ನು ಎರಡು ರೀತಿಯಲ್ಲಿ ಮಾಡಬಹುದು. ಒಂದು ಎಲ್ ಹಾಸ್ಪಿಟಲ್ಸ್ ರೂಲ್ನ ಯೂಸ್ ಮಾಡಬಹುದು, ಇನ್ನೊಂದು ನೇರವಾಗಿ ಮಾಡಬಹುದು. ನೋಡಿ ಮೆಥಡ್ 1 ಏನಿದು ಸಿಂಪಲ್ ಆಗಿದೆ. ಎಕ್ಸ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಸೆಪರೇಟ್ ಮಾಡ್ಕೊಳ್ಳಿ, ಇದಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಇ ಪವರ್ ಎಕ್ಸ್ ಉಳಿಯುತ್ತೆ, ಇದಕ್ಕೆ ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಸೆಪರೇಟ್ ಬರೀರಿ. ಇವಾಗ ಲಿಮಿಟ್ ನಮಗೆ ಗೊತ್ತಿದೆ, ಸೈನ್ ಎಕ್ಸ್ ಬೈ ಎಕ್ಸ್ ಎಕ್ಸ್ ಟೆಂಡ್ಸ್ ಟು 0 ಅಂದ್ರೆ 1 ಆಗುತ್ತೆ. ಸೊ ಅದಕ್ಕೆ ಇ ಪವರ್ 0 ಹಾಗೆ ಇಡಿ. ಇದು ಇ ಪವರ್ 0 ಮೈನಸ್ ಲಿಮಿಟ್ ಆಫ್ ದಿಸ್ ಎಕ್ಸ್ ಟೆಂಡ್ಸ್ ಟು 0 ಇಸ್ 1. ಸ್ಟ್ಯಾಂಡರ್ಡ್ ಲಿಮಿಟ್ ಗೊತ್ತೇ ಇದೆ, ಫಸ್ಟ್ PUC ನಲ್ಲಿ ಓದಿದ್ದೀರಾ. ಎಸ್, ಈಗ ಇ ಪವರ್ 0 ಅಂದ್ರೆ 1, 1 minus 1 is 0. ಸೊ ದಿಸ್ ಇಸ್ ಯುವರ್ ಲಿಮಿಟ್. ಇದನ್ನ ಎಲ್ ಹಾಸ್ಪಿಟಲ್ಸ್ ರೂಲ್ ಮಾಡಬಹುದಾ? ಚೆಕ್ ಮಾಡುವ. ಎಸ್, ದಿಸ್ ಇಸ್ ಮೆಥಡ್ 2. ಗಮನಿಸಿ ಇಲ್ಲಿ ಲಿಮಿಟ್ x tends to 0, x e power x minus sin x by x ಏನಾಗುತ್ತೆ ನೋಡಿ, x equal to 0 ಹಾಕಿದ್ರೆ ಇದು 0 ಆಗುತ್ತೆ, ಇಲ್ಲಿ x equal to 0 ಹಾಕಿದ್ರೆ ಈ ಟರ್ಮ್ 0 ಆಗುತ್ತೆ, sin 0 is 0, so 0/0 ಆಗುತ್ತೆ ಫಾರ್ಮ್. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಇಸ್ ಅಪ್ಲಿಕೇಬಲ್ ಅಂತ. ಸೊ ವಿತ್ ಪೇಷನ್ಸ್ ಡಿಫರೆನ್ಶಿಯೇಟ್ ಮಾಡಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. x e power x ಡೆರಿವೇಟಿವ್ ಎಷ್ಟಂತ, x into e power x ಡೆರಿವೇಟಿವ್ e power x ಪ್ಲಸ್ x ದ ಡೆರಿವೇಟಿವ್ 1 ಆಗುತ್ತೆ. ಸೊ 1 ಬರ್ದಿಲ್ಲ ನಾನು, e ಪವರ್ x ಬರ್ದಿದ್ದೀನಿ. ಓಕೆ, ಸೊ ದಿಸ್ ಇಸ್ ಪ್ರಾಡಕ್ಟ್ ರೂಲ್. ಡೆರಿವೇಟಿವ್ ಆಫ್ x e ಪವರ್ x ಮೈನಸ್ ಡೆರಿವೇಟಿವ್ ಆಫ್ sin x ಅಂದ್ರೆ cos x. ಡೆರಿವೇಟಿವ್ ಆಫ್ x ಇಸ್ 1. ಇವಾಗ ಲಿಮಿಟ್ ಹಾಕಿ x equal to 0 ಹಾಕಿ, ಇದು 0 ಆಗುತ್ತೆ, ಇದು e ಪವರ್ 0 ಆಗುತ್ತೆ, cos 0 ಅಂದ್ರೆ 1 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ 1 ಇದೆ, ಬರ್ದೇ ಇಲ್ಲ. ಸೊ ಪುನಃ 1 minus 1, e ಪವರ್ 0 ಅಂದ್ರೆ 1, ಸೊ 1 minus 1 is
0. Okay, so even that problem can also be done using L'Hospital's rule. Let's move on to next. Limit x tends to 0, 1 minus cos x by x square equals to how much? KCET 2015. So trigonometric identity use ಮಾಡ್ಕೊಂಡು ಮಾಡಬಹುದು, not necessary. Check ಮಾಡಿ whether L'Hospital's rule is applicable or not. Limit x tends to 0, 1 minus cos x by x square. x equal to 0 ಹಾಕಿದ್ರೆ ಇದು 0 ಆಗುತ್ತೆ, cos 0 ಅಂದ್ರೆ 1 ಆಗುತ್ತೆ, 1 minus 1 0 by 0. So L'Hospital's rule is applicable. So differentiate ಮಾಡಿ numerator and denominator. By L'Hospital's rule, derivative of 1 ಅಂದ್ರೆ 0, derivative of cos x ಅಂದ್ರೆ minus sin x ಆಗುತ್ತೆ, ಈ ಮೈನಸ್ ಆ ಮೈನಸ್ ಸೇರಿ ಪ್ಲಸ್ ಆಗುತ್ತೆ. So sin x by x square derivative is 2x. Yes. Now you can take 1 by 2 common. 1 by 2 ತಗೊಂಡು ಇದನ್ನ ಹೀಗೆ ಬರೀಬಹುದು, limit x tends to 0, sin x by x. So sin x by x and limit x tends to 0, sin x by x ಅಂದ್ರೆ 1 ಸ್ಟ್ಯಾಂಡರ್ಡ್ ಲಿಮಿಟ್ ಗೊತ್ತೇ ಇದೆ. So 1 by 2 into 1 ಅಂದ್ರೆ 1 ಆಗುತ್ತೆ. Yes. ಇದು ನಿಮಗೆ ಐಡಿಯಾ ಬರಲಿಲ್ಲ ಅಂತಂದ್ರೆ ಪುನಃ ಇನ್ನೊಂದ್ಸಲ L'Hospital's rule ಅಪ್ಲೈ ಮಾಡಿ. ಇದು 0 by 0 ಆಗುತ್ತೆ, sin x ಡೆರಿವೇಟಿವ್ cos x ಆಗುತ್ತೆ, x ಡೆರಿವೇಟಿವ್ 1 ಆಗುತ್ತೆ, cos 0 ಅಂದ್ರೆ 1 ಆಗುತ್ತೆ, 1 by 2 ಬರುತ್ತೆ. ಈ ತರನೂ ಮಾಡಬಹುದು. ಎಸ್, ಬಟ್ ಇದು ಸ್ಟ್ಯಾಂಡರ್ಡ್ ಗೊತ್ತಿರುತ್ತೆ ನಿಮಗೆ. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. If limit x tends to 1, f of x minus 2 by x square minus 1 equals to pi, then limit x tends to 1, f of x is how much? KCET 2014 ಅಲ್ಲಿ ಕೇಳಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಕ್ಲಿಷ್ಟಕರ ಕಾಣುತ್ತೆ, ಬಟ್ ಐ ಲೈಕ್ ದಿಸ್ ಕ್ವಶನ್. ಎಷ್ಟು ಸುಲಭವಾಗಿದೆ ನೋಡಿ, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಲಿಮಿಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಲಿಮಿಟ್ ಎಕ್ಸಿಸ್ಟ್ ಆಗಿದೆ ಅದರದ್ದು, ಇದರ ಲಿಮಿಟ್ ಈಸ್ ಪೈ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಈಗ ನೀವೇನಾದ್ರೂ L'Hospital's ರೂಲ್ ಬಗ್ಗೆ ಥಿಂಕ್ ಮಾಡಿದ್ರೆ, ಇಲ್ಲಿ x ಈಕ್ವಲ್ ಟು ಡೈರೆಕ್ಟ್ 1 ಹಾಕಿ ಏನು ಬರುತ್ತೆ, ಇದು 0 ಬರುತ್ತೆ. x ಈಕ್ವಲ್ ಟು 1 ಹಾಕಿದ್ರೆ 1 minus 1 is 0 ಬರುತ್ತೆ. ಹಾಗಂದಾಗ ಇಲ್ಲೇ 0 ಇದ್ರೆ ಮೇಲ್ಗಡೆನೂ 0 ಇರಲೇಬೇಕು, ಬಿಕಾಸ್ ಬೈ ದ L'Hospital's rule, ಇಫ್ ಲಿಮಿಟ್ ಇಸ್ ಎಕ್ಸಿಸ್ಟಿಂಗ್ ಅಂಡ್ ಡಿನಾಮಿನೇಟರ್ 0 ಮೀನ್ಸ್ ನ್ಯೂಮರೇಟರ್ ಮಸ್ಟ್ ಬಿ 0 ಅಂತ L'Hospital's rule ಹೇಳುತ್ತೆ. ಅದಕ್ಕೆ ಇದು 0 ಆಗಿರ್ಬೇಕಾದ್ರೆ ಲಿಮಿಟ್ x ಟೆನ್ಸ್ ಟು 1, ಎಫ್ ಎಕ್ಸ್ ಎಷ್ಟು ಇರಬೇಕು, 2 ಅಂತ ವೆರಿ ಕ್ವಿಕ್ ಆಗಿ ಹೇಳ್ಬೋದು. ಸೊ ಅದರಲ್ಲಿ ಏನಿದೆ ನೋಡಿ, ಲಿಮಿಟ್ ಬೈ L'Hospital's rule ಏನಾಗುತ್ತೆ, ಇದು 0 by 0 ಆಗುತ್ತೆ. ಅದಕ್ಕೆ ಲಿಮಿಟ್ x ಟೆನ್ಸ್ ಟು 1, ಎಫ್ ಎಕ್ಸ್ ಮೈನಸ್ 2 ಮಸ್ಟ್ ಬಿ ಈಕ್ವಲ್ ಟು 0. ಯಾಕಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಿರೋದ್ರಿಂದ ಇದು 0 by 0 ಫಾರ್ಮ್ ಇರಲೇಬೇಕು, ಡಿನಾಮಿನೇಟರ್ 0 ಆಗಿರೋದ್ರಿಂದ. ಸೊ ಇದು ಲಿಮಿಟ್ x ಟೆನ್ಸ್ ಟು 1, ಎಫ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಆದ್ರೆ ಲಿಮಿಟ್ x ಟೆನ್ಸ್ ಟು 1, ಎಫ್ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು 2. ಈ 2 ಅನ್ನ ಈ ಕಡೆ ಕಳಿಸಿ. ಸೊ ವೆರಿ ಸಿಂಪಲ್, ವಿದಿನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಯು ಕ್ಯಾನ್ ಗೆಸ್ ದಿಸ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. KCET 2014 ಆಕ್ಚುಲಿ ಇದು ಕಂಟಿನ್ಯೂಟಿ ಮೇಲೆ ಮಿಕ್ಸ್ ಆಗಿದೆ, ಕಂಟಿನ್ಯೂಟಿ ಒಳಗಡೆ ಇದೆ ಇದು. ಅಲ್ಲಿ ನಿಮಗೆ ಈ ಸಿಚುವೇಶನ್ ಬರುತ್ತೆ, ಲಿಮಿಟ್ ಅನ್ನು ಇವ್ಯಾಲ್ಯೂಯೇಟ್ ಮಾಡೋದು. ಸೊ ಪುನಃ ನೋಡಿ, ಡಸ್ ಇಟ್ ಟೇಕ್ ದ ಫಾರ್ಮ್ 0 by 0 ಅಂತ. ಇಲ್ಲಿ ನೀವು ಇದಕ್ಕೆ ಏನು ಕೊಟ್ಟಿದ್ದಾರೆ, ಇದು 2k ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರ ಲಿಮಿಟ್. ಸೊ ಇಲ್ಲಿ ನೀವು x ಈಕ್ವಲ್ ಟು 0 ಹಾಕಿದ್ರೆ ಇದು 0 ಆಗುತ್ತೆ, sin 0, ಇದು 0 ಆಗುತ್ತೆ. ಸೊ 0 by 0 ಫಾರ್ಮ್. ಸೊ ಬೈ L'Hospital's rule, ಅಪ್ಲೈ L'Hospital's rule. ಲಿಮಿಟ್ x ಟೆನ್ಸ್ ಟು 0, 3 into sin pi x ಡೆರಿವೇಟಿವ್, sin ax ಆಗಲೇ ಹೇಳಿದೆ ನಾನು. sin ax ಡೆರಿವೇಟಿವ್ ಎಷ್ಟು, a cos ax ಆಗುತ್ತೆ. ಅದಕ್ಕೆ ಇದು pi cos pi x. ಡೆರಿವೇಟಿವ್ ಆಫ್ sin ax is a cos ax. ಸೊ ಅದಕ್ಕೆ pi cos pi x. 5x ಡೆರಿವೇಟಿವ್ 5 ಆಗುತ್ತೆ, x ಡೆರಿವೇಟಿವ್ 1 ಆಗುತ್ತೆ. ಸೊ ಇವಾಗ ಲಿಮಿಟ್ ಅನ್ನ ಸಪ್ಲೈ ಮಾಡಿ, x ಈಕ್ವಲ್ ಟು 0 ಹಾಕಿದ್ರೆ cos 0 1 ಆಗುತ್ತೆ. ಸೊ 3 pi by 5 ಮಾತ್ರ ಉಳಿಯೋದು, ಈಕ್ವಲ್ ಟು 2k. ಸೊ ಇಷ್ಟು ಫಾಸ್ಟ್ ಅಂತೂ ನೀವು CET ಗೆ ಇರಲೇಬೇಕಾಗುತ್ತೆ, ಪ್ರತಿ ಸಾರಿ cos 0 ಎಲ್ಲ ಬರೆಯಂಗಿಲ್ಲ. ಎಸ್, ಸೊ ಈಗ k ಈಕ್ವಲ್ ಟು ಈ 2 ಅನ್ನು ಈ ಕಡೆ ಕಳಿಸಿದ್ರೆ 3 pi by 10. ಸೊ ಐ ಹೋಪ್ ಯು ಲೈಕ್ ದಿಸ್ ಟೆಕ್ನಿಕ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. If limit x tends to 0, x e power 2x minus x by 1 minus cos x equal to how much?
KCET 2012. Okay, so let us, these are the options whether L Hospitals rule is applicable or not. ನೋಡಿ ಈಗ x equal to 0 ಹಾಕಿದ್ರೆ ಇದು 0 ಆಗುತ್ತೆ, ಯಾಕಂದ್ರೆ ಮಲ್ಟಿಪಲ್ ಬೈ x ಇದೆ. ಇಲ್ಲಿ x 0 ಹಾಕಿದ್ರೆ 0, so 0 minus 0 is 0. cos 0 ಅಂದ್ರೆ 1 ಆಗುತ್ತೆ, 1 minus 1 0, so 0 by 0 ಬಂತು, L Hospitals rule applicable ಆಗುತ್ತೆ. ಸೊ ಡಿಫರೆನ್ಶಿಯೇಟ್ ಮಾಡಬೇಕು ಇದನ್ನ, x e power 2x ಪ್ರಾಡಕ್ಟ್ ರೂಲ್ ಇಂದ. ಸೊ ಫಸ್ಟ್ ಹಂಗೆ ಹಿಡಿವಿ, x 2 power x ಡೆರಿವೇಟಿವ್, a power x ಡೆರಿವೇಟಿವ್ ನೋಡಿ, ಡೆರಿವೇಟಿವ್ ಆಫ್ a power x ಅಂದ್ರೆ a power x log a, ಸೊ ಅದಕ್ಕೆ 2 power x log 2, ಆಮೇಲೆ 2 power x ಹಾಗೆ ಇಟ್ಟು x ಡೆರಿವೇಟಿವ್ 1 ಆಗುತ್ತೆ ಇಲ್ಲಿ, ಸೊ ಬರ್ದಿಲ್ಲ ನಾನು. ನೆಕ್ಸ್ಟ್ ಮೈನಸ್ x ಡೆರಿವೇಟಿವ್ ಅಷ್ಟು 1, ಹಾಗೆ ಡಿನಾಮಿನೇಟರ್ ಅಲ್ಲಿ 1 ಡೆರಿವೇಟಿವ್ 0 ಆಗುತ್ತೆ, ಕಾಸ್ ಡೆರಿವೇಟಿವ್ ಮೈನಸ್ sin x ಆಗುತ್ತೆ, ಸೊ ಅದಕ್ಕೆ ಮೈನಸ್ ಆಫ್ ಮೈನಸ್ ಪ್ಲಸ್ sin x. ಎಸ್, ನೌ ವಾಟ್ ಯು ಹ್ಯಾವ್ ಟು ಡೂ ಇಸ್ ಅಗೇನ್ ಚೆಕ್ x equal to 0 ಹಾಕಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ ಚೆಕ್ ಮಾಡಿ. ಫೈನೈಟ್ ಬಂದ್ರೆ ಅದೇ ಲಿಮಿಟ್ ಅಂತ ಬರಲ್ಲ ನಿಮಗೆ, ಡಿನಾಮಿನೇಟರ್ 0 ಬರುತ್ತೆ ನೋಡಿ, sin 0 ಇದ್ರೆ 0 ಆಗುತ್ತೆ. ಇಲ್ಲಿ ಸಹಿತ x ಅನ್ನು 0 ಹಾಕಿದ್ರೆ ಈ ಟರ್ಮ್ 0 ಆಗುತ್ತೆ, 2 power 0 ಅಂದ್ರೆ 1 ಬರುತ್ತೆ, 1 minus 1 0 ಆಗುತ್ತೆ, ಸೊ 0 by 0. ಸೊ ಅಗೇನ್ ಸ್ವಲ್ಪ ಪೇಷನ್ಸ್ ತಗೊಂಡು ಇದನ್ನು ಡಿಫರೆನ್ಶಿಯೇಟ್ ಮಾಡಿ. ಓಕೆ, ಏನಾಗುತ್ತೆ ನೋಡಿ, ಈ ಲಾಗ್ 2 ಹಾಗೆ ಕಾನ್ಸ್ಟೆಂಟ್ ಇಟ್ಬಿಡಿ, ಈ x 2 power x ಅಂದ್ರೆ ಡೆರಿವೇಟಿವ್ ಪುನಃ ಇಲ್ಲೇ ಮಾಡಿದ್ದೀರಾ, ಇದರ ಡೆರಿವೇಟಿವ್ ಇಲ್ಲೇ ಇದೆ. ಓಕೆ, ಸೊ ಇದರ ಡೆರಿವೇಟಿವ್ ಏನಾಗುತ್ತೆ ಪುನಃ ಅದೇ ಬರುತ್ತೆ, ಈ ಲಾಗ್ 2 ಹಾಗೆ ಇಡಿ, ಪ್ಲಸ್ 2 power x 2 power x log 2 ಮೈನಸ್ 1 ಡೆರಿವೇಟಿವ್ 0 ಆಗುತ್ತೆ, sin x ಡೆರಿವೇಟಿವ್ cos x. ಸೊ ಲಿಮಿಟ್ ಹಾಕಿ, ಈಗ x equal to 0 ಹಾಕಿ, ಯಾಕಂದ್ರೆ cos 0 ಅಂದ್ರೆ 1 ಆಗುತ್ತೆ. ಸೊ ಕ್ಲೀನ್ ಆಗಿ ನೋಡಿ, ಈ ಟರ್ಮ್ 0 ಆಗುತ್ತೆ, ಯಾಕಂದ್ರೆ x equal to 0 ಹಾಕಿದ್ರೆ ಈ ಫುಲ್ ಟರ್ಮ್ 0 ಆಗುತ್ತೆ. ಇದು 2 power 0 ಅಂದ್ರೆ 1 ಆಗುತ್ತೆ, ಇದು log 2 ಹಾಗೆ, ಇದು 2 power 0 ಅಂದ್ರೆ 1 ಆಗುತ್ತೆ, ಇದು log 2 ಹಾಗೆ ಡಿವೈಡೆಡ್ ಬೈ 1. So log 2 plus log 2 is 2 log 2. So option A is the correct one. So ಈ ತರ L Hospitals ರೂಲ್ ಅನ್ನ ಅಪ್ಲೈ ಮಾಡೋದನ್ನ ಕಲಿರಿ. ಬೇರೆ ಯಾವುದು ಸ್ಟ್ಯಾಂಡರ್ಡ್ ಲಿಮಿಟ್ ಫಾರ್ಮುಲಾ ನೀವು ನೆನಪು ಇರದೇ ಹೋದ್ರೂ ಸಹಿತ ಈ ಒಂದು ಟೆಕ್ನಿಕ್ ಇಂದ ಸುಲಭವಾಗಿ ಲಿಮಿಟ್ಸ್ ಅನ್ನ ಕ್ರ್ಯಾಕ್ ಮಾಡಬಹುದು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಈ ಹಿಂದೆ ಬಂದಂತ ಎಲ್ಲಾ CET ಕ್ವಶನ್ ಪೇಪರ್ಸ್ ಅಲ್ಲಿ L Hospitals ರೂಲ್ ಅಪ್ಲೈ ಆಗ್ತಾನೆ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಎಸ್ ನೋಡಿ, ಇದು ಒಂದು CET ಕ್ವಶನ್ ಇದೆ, ಕಂಟಿನ್ಯೂಟಿ ಮೇಲೆ ಇದು ಇನ್ವಾಲ್ವ್ ಆಗಿದೆ ಕಂಟಿನ್ಯೂಟಿಯಲ್ಲಿ. ಸೊ ಇದನ್ನ ಲಿಮಿಟ್ ಅನ್ನ ಹೇಗೆ ನೀವು ಇವ್ಯಾಲ್ಯುವೇಟ್ ಮಾಡಬೇಕು ಅಂತ. ಓಕೆ, ಸೊ ಪುನಃ L Hospitals ರೂಲ್ ಅಪ್ಲೈ ಆಗುತ್ತೆ ಚೆಕ್ ಮಾಡಿ. ನೋಡಿ, ಇಲ್ಲಿ ನೀವು x equal to 0 ಹಾಕಿದ್ರೆ ಇದು ಡಿನಾಮಿನೇಟರ್ 0 ಆಯಿತು, ಇಲ್ಲಿ 0 ಹಾಕಿದ್ರೆ ಈ ಟರ್ಮ್ 0 ಆಗುತ್ತೆ, ಇದು 0 ಆಗುತ್ತೆ, ನಿಮಗೆ √1 ಮೈನಸ್ √1 ಉಳಿಯುತ್ತೆ, ಸೊ ಅದು 0 by 0, √1 ಮೈನಸ್ √1 ಕ್ಯಾನ್ಸಲ್ ಆಗಿ 0 by 0. ಸೊ L Hospitals ರೂಲ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಬೈ L Hospitals ರೂಲ್ ಏನು ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಸೆಪರೇಟ್ ಆಗಿ. ನೋಡಿ, ರೂಟದ ಡೆರಿವೇಟಿವ್ ಏನು ಬರುತ್ತೆ ಇದು ಗೊತ್ತಿರಬೇಕು ನಿಮಗೆ, d by dx of root of fx. Derivative of root fx is 1 by 2 root fx into f dash x. ರೂಟ್ ಒಳಗಡೆ ಏನಿದೆ ಅದನ್ನ ಪುನಃ ಡಿಫರೆನ್ಶಿಯೇಟ್ ಮಾಡಬೇಕಂತ ಕಲ್ತಿರ ಕಾಂಪೋಸಿಟ್ ಅಲ್ಲಿ. ಅದಕ್ಕೆ ಈ ರೂಟದ ಡೆರಿವೇಟಿವ್ ಎಷ್ಟು 1 by 2 ರೂಟ್ ಆಸ್ ಇಟ್ ಈಸ್, ಈ kx ಡೆರಿವೇಟಿವ್ k ಅಂತ, ಮೈನಸ್ ಇದರ ಡೆರಿವೇಟಿವ್ ಸಹಿತ ಅಷ್ಟೇ 1 by 2 ರೂಟ್ 1 ಮೈನಸ್ kx, ಪುನಃ ಮೈನಸ್ kx ಡೆರಿವೇಟಿವ್ ಮೈನಸ್ k ಆಗುತ್ತೆ, x ಡೆರಿವೇಟಿವ್ 1 ಆಗುತ್ತೆ. ಸೊ ಇವಾಗ ನೀವು ಡಿನಾಮಿನೇಟರ್ ಇದು ನಾನ್ ಜೀರೋ ಆಗಿದೆ, ಸೊ x ಅನ್ನು ನೇರವಾಗಿ 0 ಹಾಕಿ, ಈಗ ಇದರಲ್ಲಿ 0 ಹಾಕಿದ್ರೆ ಇದು 0 ಆಗುತ್ತೆ, √1 ಉಳಿಯುತ್ತೆ, ಇಲ್ಲೂ ಸಹಿತ √1 ಉಳಿಯುತ್ತೆ, 2 ಇಲ್ಲಿ ಹಂಗೆ ಉಳಿಯುತ್ತೆ. ಸೊ ಉಳಿಯುತ್ತೆ ಎಷ್ಟು k by 2, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸೊ k by 2 ಪ್ಲಸ್ k by 2 ಉಳಿಯುತ್ತೆ, ಸೊ ವಿಚ್ ಈಸ್ 1k ಅಂತ, ಹಾಫ್ k ಪ್ಲಸ್ ಹಾಫ್ k is k ಅಂತ. ಸೊ ವೆರಿ ಸಿಂಪಲ್. Let's move on to next. Limit x tends to pi by 2, k cos x by pi minus 2x is how much? Again, this is concerned with continuity. Continuity ಅಲ್ಲಿ ಇದೊಂದು ಸಿಚುವೇಶನ್ ಬರುತ್ತೆ ನಿಮಗೆ. ಸೊ ಆವಾಗಲೂ ಸಹಿತ L Hospitals ರೂಲ್ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ನೋಡಿ. ಇದನ್ನೇ ನೀವು ಹಾಗೆ
ಇವ್ಯಾಲ್ಯೂಯೇಟ್ ಮಾಡಕ್ಕೆ ಹೋದರೆ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ನಾಟ್ ಅಟ್ ಆಲ್ ನೆಸಸರಿ. ನಮಗೆ ನೀವು ಯಾವುದೇ ಪದ್ಧತಿಯಿಂದ ಮಾಡಿ ವ್ಯಾಲ್ಯೂ ಆಫ್ ದ ಲಿಮಿಟ್ ಬೇಕು. ಈ CET ನಲ್ಲಿ ನೀವು ಯಾವ ಪದ್ಧತಿಯಿಂದ ಅಥವಾ ಯಾವ ಮೆಥಡ್ ಯೂಸ್ ಮಾಡ್ತೀರಾ ನಾಟ್ ಇಂಪಾರ್ಟೆಂಟ್. ನೋಡಿ ಇಲ್ಲಿಗ x = π/2 ಹಾಕಿದ್ರೆ ಇಲ್ಲಿ 2 ಕ್ಯಾನ್ಸಲ್ ಆಗಿ π ಉಳಿಯುತ್ತೆ ಇಲ್ಲಿ. ಅದಕ್ಕೆ π - π 0 ಆಗುತ್ತೆ. ಅದೇ ಥರ ಇಲ್ಲಿ cos π/2 0, ಅದಕ್ಕೆ 0/0 ಆಗುತ್ತೆ ಇದು. ಓಕೆ, ಸೊ ಅದಕ್ಕೆ ಎಲ್ ಹಾಸ್ಪಿಟಲ್ ರೂಲ್ ಇಸ್ ಅಪ್ಲಿಕೇಬಲ್ ಅಂತ. ಹಾಗಂದಾಗ ಡಿಫ್ರೆನ್ಶಿಯೇಟ್ ಮಾಡಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೆಪರೇಟ್ ಮಾಡಿ. ಸೊ ವಾಟ್ ಈಸ್ ಕಾಸ್ ಡೆರಿವಿಟಿವ್? ಇಟ್ಸ್ ಅ ಮೈನಸ್ ಸೈನ್. ಸೊ ಅದಕ್ಕೆ -k sin x, π ದ ಡೆರಿವಿಟಿವ್ 0, 2x ದ ಡೆರಿವಿಟಿವ್ 2 ಅಂತ. ಎಸ್, ಇವಾಗ π/2 ಹಾಕಿ ಡೈರೆಕ್ಟ್ ಆಗಿ, ಯಾಕಂದ್ರೆ ಇಲ್ಲಿ ಡಿನಾಮಿನೇಟರ್ ನಾನ್ ಜೀರೋ ಇದೆ. ಸೊ ಏನಾಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಇದು k/2 ಉಳಿಯುತ್ತೆ. sin π/2 ಅಂದ್ರೆ 1 ಆಗುತ್ತೆ. So this is your limit. Yes, let's move on to next. Limit x tends to 0, 1 - cos kx by x sin kx. ಇದು ಒಂದು ಸಿಚುವೇಶನ್ ಅಲ್ಲಿ CET ನಲ್ಲಿ ಬಂದಿದೆ, ಕಂಟಿನ್ಯೂಟಿ ಕೇಳಿದ್ದಾರೆ. ಸೊ ಇದರ ಲಿಮಿಟ್ ಹೇಗೆ ಚೆಕ್ ಮಾಡೋದಂತ ನಾನು ಹೇಳ್ತೀನಿ. ಈಗ ನೋಡಿ, ಈಗ ನೀವು x = 0 ಹಾಕಿದ್ರೆ ದಿಸ್ ಕಂಪ್ಲೀಟ್ಲಿ 0/0 ಫಾರ್ಮ್. ಯಾಕಂದ್ರೆ cos 0 ಅಂದ್ರೆ 1 ಆಗುತ್ತೆ, 1 - 1 0/0. ಸೊ ಡೈರೆಕ್ಟ್ ಆಗಿ ನೀವು ಬೇಕಂದ್ರೆ ಎಲ್ ಹಾಸ್ಪಿಟಲ್ಸ್ ರೂಲ್ ಅನ್ನ ಅಪ್ಲೈ ಮಾಡಿ. ಅಥವಾ ಇನ್ನೊಂದು ಟೆಕ್ನಿಕ್ ಇದೆ, ಇಲ್ಲಿ ನೀವು ಡಿನಾಮಿನೇಟರ್ ಅಲ್ಲಿ ಏನಾದರೂ sin tan ಅಂತ ಬಂದರೆ ಪ್ರಾಡಕ್ಟ್ ಅಲ್ಲಿ ಸಾಧ್ಯ ಆದಷ್ಟು ಅದನ್ನ sin x/x tan x/x ಪ್ರೊವೈಡೆಡ್ ಲಿಮಿಟ್ x tends to 0 ಇದ್ರೆ. ಯಾಕಂದ್ರೆ sin x/x ಲಿಮಿಟ್ x tends to 0 ಇದ್ರೆ 1 ಆಗುತ್ತೆ. ಅದಕ್ಕೆ ಇದನ್ನ ಸ್ವಲ್ಪ ಮಾಡಿಫೈ ಮಾಡೋಣ. ಓಕೆ, ಸೊ ಈ ಡಿನಾಮಿನೇಟರ್ ಅಲ್ಲಿ sin x ಇರೋದ್ರಿಂದ ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ x ಮಾಡ್ತೀನಿ. ಯಾಕೆಂತಂದ್ರೆ ಇದು ಲಿಮಿಟ್ 1 ಆಗಿಬಿಡುತ್ತೆ. sin x/x x tends to 0 ಅಂದ್ರೆ 1 ಆಗುತ್ತೆ. ಸೊ ನಿಮಗೆ ಈಸಿ ಆಗುತ್ತೆ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಅದಕ್ಕೆ ಇದನ್ನ ಹೀಗೆ ಬರ್ತೀನಿ, 1 - cos kx/x², ಬಿಕಾಸ್ ಲಿಮಿಟ್ ಆಫ್ ದಿಸ್ ಇಸ್ 1 ಅಂತ. ಎಸ್, ಇವಾಗ ನೋಡಿ ಇದು 0/0 ಫಾರ್ಮ್. cos 0 ಅಂದ್ರೆ 1 ಆಗುತ್ತೆ, 1 - 1 0/x², ಇದು 0 ಆಗುತ್ತೆ, 0/0. ಸೊ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಇದರ ಡಿಫ್ರೆನ್ಷಿಯೇಷನ್ ಮತ್ತು ಇದರ ಡಿಫ್ರೆನ್ಷಿಯೇಷನ್ ಅನ್ನು ಬರೀರಿ. 1 ದ ಡೆರಿವಿಟಿವ್ 0, cos kx ದ ಡೆರಿವಿಟಿವ್ -k sin kx ಬರುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇದು ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ x² ಡೆರಿವಿಟಿವ್ 2x ಆಗುತ್ತೆ. ಓಕೆ, ಪುನಃ ಇದರ ಲಿಮಿಟ್ ಚೆಕ್ ಮಾಡಿ ನೀವು. x it tends to 0 ಹಾಕಿದ್ರೆ ಇದು 0 ಆಗುತ್ತೆ, sin 0 ಅಂದ್ರೆ 0/0. ಸೊ ಇನ್ನೊಂದು ಸಾರಿ ಎಲ್ ಹಾಸ್ಪಿಟಲ್ಸ್ ರೂಲ್ ಅನ್ನ ಅಪ್ಲೈ ಮಾಡಿ. ಅಥವಾ ಇದನ್ನು ನೀವು sin kx/kx ಅಂತ ಕನ್ವರ್ಟ್ ಮಾಡಿ ಮಾಡಬಹುದು. ಸೊ ಬೇಡ. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್, sin kx ಡೆರಿವಿಟಿವ್ k cos kx ಆಗುತ್ತೆ, 2x ಡೆರಿವಿಟಿವ್ 2 ಆಗುತ್ತೆ. ಸೊ x ಅನ್ನ 0 ಹಾಕಿದ್ರೆ cos 0 1 ಆಗುತ್ತೆ, k²/2 ಈಸ್ ದಿ ಲಿಮಿಟ್ ಆಫ್ ದಿಸ್. ನಿಮಗೆ ಕಂಟಿನ್ಯೂಟಿ ಮೇಲೆ ಈಕ್ವಲ್ ಟು ಏನಾದರೂ ಕೊಟ್ಟಿದ್ದಾರೆ, k ವ್ಯಾಲ್ಯೂ ಫೈಂಡ್ ಔಟ್ ಮಾಡದಿರುತ್ತೆ, ದಟ್ ಇಸ್ ಸೆಕೆಂಡರಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ಸೆಷನ್ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಒಳ್ಳೆಯ ಸಂಗತಿಗಳನ್ನು ಡಿಸ್ಕಸ್ ಮಾಡುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.